ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ CACP ವರದಿ, ಖರ್ಚು ವೆಚ್ಚದ ವರದಿ. ಇವತ್ತ ನಮ್ಮ ಮೊನ್ನೆ ಬೆಂಗಳೂರಿಗೆ ಶುಗರ್ ಕಮಿಷನರ್ ರವಿಕುಮಾರ್ ಅಂತ ಒಬ್ಬರು ಕಮಿಷನರ್ ಇದ್ರು. ಅವ್ರ ಸರ್ಕಾರಕ್ಕೆ ಒಂದು ವರದಿ ಕಳಿಸ್ಯಾರ, ಕೇಂದ್ರ ಸರ್ಕಾರ. ಏನ ಅಲ್ಲಿ CACP ವರದಿ ಪ್ರಕಾರ ಅವ್ರೇನ ಬೆಲೆ ನಿಗದಿ ಮಾಡ್ತಾರೋ 4,700 ರೂಪಾಯಿ ಒಂದು ಟನ್ ಕಬ್ಬು ಬೆಳೆಯಕ್ಕೆ ಖರ್ಚು ಬರ್ತೈತಿ ಅಂತೇಳಿ ಅವರೇ ಕಳಿಸ್ಯಾರ. ಮತ್ ನಮಗೆ ಇದು 3,000 3,500 ನಾವೀಗ ಹೋರಾಟ ಮಾಡಕ್ ಬಿಡ್ರಿ. ಇದು ಹೆಂಗ ಬದುಕಲಿಕ್ಕೆ ಸಾಧ್ಯ ಐತಿ? CACP ವರದಿಯನ್ನ ಇವತ್ತು IAS IP ಇಂತ ದೊಡ್ಡ ದೊಡ್ಡ ಎಜುಕೇಶನ್ ಕಲ್ತವ್ರನ್ನ ತಪ್ಪು ಕೊಟ್ಟರು. ಏನ ಈ ಕಾರ್ಖಾನೆ ಮಾಲೀಕರೆಲ್ಲ ಒಕ್ಕಟ್ಟಾಗಿ ಶುಗರ್ ಲಾಬಿಗೆ ಏನು ಕೇಂದ್ರ ಸರ್ಕಾರ ಮನದ ಈ ರಿಕವರಿ ಹೆಚ್ಚು ಮಾಡಿತ್ತು. ಇಂಥ CACP ವರದಿ ಕೂಡ ತಪ್ಪು ಕೊಟ್ಟದಕ್ಕಾಗಿ ರೇಟ್ ಕಡಿಮೆ ಆಯ್ತು. ಯಾಕಂದ್ರೆ ಸರ್ ಏನಾಗೈತೆ ನಮ್ಮ ಪರಿಸ್ಥಿತಿ, 7-10 ವರ್ಷದಾಗ ಎಲ್ಲಾ ರೇಟ್ಗಳು 3 ಪಟ್ಟು ಜಾಸ್ತಿ ಆಗ್ಯಾವ. ಒಕ್ಕಲ್ತನ ಖರ್ಚು ಜಾಸ್ತಿ ಆಗಿಬಿಟ್ಟೈತೆ ನಮ್ದು ಬದುಕ. ಇದಕ್ಕೆ CACP ವರದಿ ಖರ್ಚನ್ನ ಯಾಕೆ ಸರಿಯಾಗಿ ಖರ್ಚು ಜಾಸ್ತಿ ಆಗ್ತದ, ನಮ್ಮ ಬೆಳಿಗ್ಗೆ ರೇಟ್ ಹೆಚ್ಚು ಬರ್ಬೇಕಲ್ಲ. ಅದ್ರ ಪ್ರಕಾರ ಇವತ್ತು 5,500 ರೂಪಾಯಿ ಕಬ್ಬಿನ ಬಿಲ್ ಬರ್ಬೇಕ. ಎಲ್ಲಾ ರೇಟ್ ಹೆಚ್ಚಾದ ನೋಡ್ತಂದ್ರ ನಾವು ಇನ್ನು ಕಾರ್ಖಾನೆಯವ್ರ ಜೊತೆ ಜಗಾಡ್ಕೋತ ಕೂತ್ರೆ ನ್ಯಾಯ ಆಗುದಿಲ್ಲ. ನಾನು 4,500 ಕೊಟ್ಟು 3,500 ನಾವು ಕೇಳುದು ಇಟ್ಟರು ಕೊಟ್ಟಾರಲ್ಲ ಅಂತ. ಇದಕ್ಕೂ ಕೂಡ ಅವರ ಈ ವಿಷಯದಾಗ ಎಲ್ಲಾರು ಅವ್ರು ಒಕ್ಕಟ್ಟಾಗ್ಯಾರ. ಕಣಿವಾರ ಅಂತ ಹೇಳ್ರಿ, ಅವ್ರು ಯಾವ ಪಕ್ಷದಾಗ ಇರ್ಲಿ ಇದ್ರೊಳಗೆಲ್ಲ ಒಕ್ಕಟ್ಟಾಗ್ಯಾರ. ಅವ್ರು ಇದು ಬಿಸ್ನೆಸ್ ಬೇರೆನೇ ಅತ್ತಾರ, ಅವ್ರ ವೋಟಿಂಗ್ ಬೇರೆನೇ, ಬಿಸ್ನೆಸ್ ಬೇರೆನೇ ಅತ್ತಾರ. ವಿಚಾರ ಮಾಡಿ ಸರ್. ಯಾಕಂದ್ರೆ ದಯವಿಟ್ಟು ತಾವ ಈರಪ್ಪನವರಂತೂ ತಾವು CACP ಏನು ಖರ್ಚು ವೆಚ್ಚದೈತಿ ಅದನ್ನು ಕೂಡ ನಾಳೆ ಪಾರ್ಲಿಮೆಂಟ್ ದಾಗ ಚರ್ಚೆ ಮಾಡ್ರಿ. ನಮ್ದೇನ್ 10.25 ರಿಕವರಿ ಮಾಡ್ಯಾರು, ಅದನ್ನ 9.5 ಉಳಿಬೇಕು. ನೀವು ರಿಕವರಿ ಹೆಚ್ಚು ಮಾಡ್ರಿ. ಇವತ್ತೇನ 3,500 ರೂಪಾಯಿ ಮಾಡಿರಿ, ಆ ರೀತಿ ಅದನ್ನ ಹೆಚ್ಚು ಮಾಡ್ರಿ. ಒಂದು ರಿಕವರಿಗೆ ನಮಗೆ 3,500 ಆಟೋಮೆಟಿಕ್ ಆ್ಯಡ್ ಹಾಕೋತ ಹೋದಪ್ಪ ಅಂದ್ರ 4,500 ರೂಪಾಯಿ ಕಬ್ಬಿನ ಬಿಲ್ ಸಿಗ್ಲಿಕ್ಕೆ ಸಾಧ್ಯ ಕಾನೂನು ಪ್ರಕಾರ. ಅದನ್ನ ನಾವೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ಯಾಗ ಬೀದ್ಯಾಗ್ಬೇಕಾರ ಒಮ್ಮೆ ತಾವು ಇಬ್ಬರು MP ಸಾಹೇಬ್ರ, ಒಮ್ಮೆ ನರೇಂದ್ರ ಮೋದಿ ಸಾಹೇಬ್ರ ಕಡೆ ನಮ್ದೊಂದು ಟೀಮ್, ಒಂದು 10 ಮಂದಿ ಟೀಮ್ ಕರ್ಕೊಂಡು ಹೋಗಿ ಸುಭಾಷ್ ಕಾಕಣ್ಣ ಅಂತವ್ರು, ನಮ್ಮ ತಮ್ಮ ಗೊತ್ತ ಸುಭಾಷ್ ಕಾಕ ಶಿರ್ಗೂರ್ ಅವ್ರಂತವ್ರೆಲ್ಲ ಕರ್ಕೊಂಡು ಹೋಗಿ 10 ಮಂದಿನಾರ ಕುಣಿಸ್ರಿ. ನಾವರೇ ದಯವಿಟ್ಟು ಅವ್ರಿಗೆ ಮನವರಿಕೆ ಮಾಡಿ. ಯಾಕಂದ್ರೆ ಇದು ಕಬ್ಬು ಬೆಳೆಗಾರ ಸಮಸ್ಯೆ ಬಹಳ ನಿರಂತರವಾಗಿ ನಾವು ಕಾಯಂ ವರ್ಷ ಹೋರಾಟ ಮಾಡೋದು ಅವ್ರ ಮಂಡತನ ಮಾಡೋದು. ಮತ್ತ ಇನ್ನೊಂದ್ರಿ, ಇಥನಾಲ್ ಮೇಲೆ ಗೌರ್ಮೆಂಟ್ಗೂ ಕೂಡ ಟ್ಯಾಕ್ಸ್ ಹೋಗ್ತೈತಿ. ಯಾಕಂದ್ರೆ ಕಬ್ ಇಥನಾಲ್, ಯಾಕಂದ್ರೆ ಇಥನಾಲ್ ರೆಡಿ ಆಗ್ಬೇಕಾರ ಇಲ್ಲಿ ಸರ್ಕಾರದೇನು ಪಾತ್ರ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ್ದು ಕೂಡ ನೋಡ್ರಿ ಖರೀದಿ ಮಾಡೋದು ಪಾತ್ರ ಇದ್ರೆ ಆದ್ರೂ ಕೂಡ ಅದರಿಂದ ಲಾಭ ಆಕೈತ್ರಲ್ಲ ಸರ್ಕಾರಕ್ಕ. ಇವತ್ತು ಸ್ಪೀಡ್ ಇದ್ರ ಇಲ್ಲಿ ರಾಜ್ಯ ಸರ್ಕಾರಕ್ಕ ಸೆರೆ ತಯಾರಾಕತಿ, ಅವರಿಂದ ಅಲ್ಲಿ 50-60 ಸಾವಿರ ಕೋಟಿ ರೂಪಾಯಿ ಹೋಗ್ತೈತಿ. ಅದು ಅರ್ಥ ನಾವೇನತ್ತು